ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಸಿಂಧನೂರಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಪಿಯುಸಿ ಮತ್ತು ಡಿಗ್ರಿ ವಿಭಾಗದಲ್ಲಿ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ 2025-26ನೇ ಸಾಲಿನ ದಾಖಲಾತಿಗಳು ಆರಂಭಗೊಂಡಿವೆ. ಕಳೆದ ವರ್ಷ ಕಲಾ ವಿಭಾಗದ ಫಲಿತಾಂಶದಲ್ಲಿ ರಾಜ್ಯಕ್ಕೆ 11ನೇ ಸ್ಥಾನ, ಪದವಿಯಲ್ಲಿ ಸತತ ಚಿನ್ನದ ಪದಕ ಮತ್ತು ರ್ಯಾಂಕ್ ಪಡೆಯುತ್ತಿದ್ದು ನಮ್ಮ ಸಂಸ್ಥೆಯ ಹೆಮ್ಮೆ. ದ್ವಿತೀಯ ಪಿಯುಸಿಯಲ್ಲಿ 99% ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ 5 ಲಕ್ಷ ರೂಪಾಯಿ ಪ್ರೋತ್ಸಾಹಧನ. ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನದೇ ಛಾಪು ಮೂಡಿಸಿ ಹಲವು ಸೃಜನಾತ್ಮಕ ಕಾರ್ಯಕ್ರಮಗಳಿಗೆ ಮನೆ ಮಾತಾದ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಜೋಳ ಖರೀದಿಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟದ ಕಿಚ್ಚು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿದ್ದು, ಶನಿವಾರ ಸಂಜೆ ಏಕಾಏಕಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿ ಸೋಮವಾರ ಸಿಂಧನೂರು ಬಂದ್ಗೆ ಕರೆ ನೀಡಲಾಯಿತು. ಕಳೆದ 4 ದಿನಗಳಿಂದ ಜೋಳ ಖರೀದಿಗೆ ಸರ್ಕಾರ ದ್ವಂದ್ವ ನೀತಿಗಳನ್ನು ಅನುಸರಿಸುತ್ತಿದ್ದು, ನುಸಿ ಜೊಂಡಿಗೆ ಇದೆ ಎಂದು ರೈತರು ಬೆಳೆದ ಜೋಳವನ್ನು ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡದೆ ಇರುವ ನಿಲುವನ್ನು ಖಂಡಿಸಿ ಹೋರಾಟ ಮಾಡುತ್ತಿದ್ದು, ಈ ಹೋರಾಟವು ಅಧಿಕಾರಿಗಳಿಗೆ ಹಾಗೂ ಪೊಲೀಸರಿಗೆ ತಲೆ ಬಿಸಿಯಾಗುತ್ತಿದ್ದು, ಸರ್ಕಾರ ಮಾತ್ರ ಯಾವುದೇ ರೀತಿಯಲ್ಲಿ ಆದೇಶ ನೀಡುವಲ್ಲಿ ಮುಂದಾಗದೇ ಇರುವುದು ರೈತರು ನಡೆಸಿದ ಹೋರಾಟದ ಕಾವು ಹೆಚ್ಚಾಗಲು ಕಾರಣವಾಗಿದೆ. ಈ ಹಿನ್ನೆಲೆ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಅರೆಬೆತ್ತಲಿನಲ್ಲಿ ಏಕಾಏಕಿ ಸುಮಾರು ಕಾಲ ರಸ್ತೆ ತಡೆ ಚಳವಳಿ ನಡೆಸಿದರು. ಹೋರಾಟದ ಸ್ಥಳಕ್ಕೆ ಧಾವಿಸಿದ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡುತ್ತಿದ್ದು, ಇನ್ನು 2 ಗಂಟೆಯೊಳಗೆ ಅಧಿಕೃತವಾಗಿ ರೈತರ ಪರವಾಗಿ ಆದೇಶ ಬರುವ ಸಾಧ್ಯತೆಯಿದ್ದು, ಕಾರಣ ರಸ್ತೆ ತಡೆ ಚಳವಳಿ ನಿಲ್ಲಿಸುವಂತೆ ಮನವಿ ಮಾಡಿದ ಹಿನ್ನೆಲೆ ತಾತ್ಕಾಲಿಕವಾಗಿ ರಸ್ತೆ ತಡೆ ನಿಲ್ಲಿಸಿ ಪುನಃ ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟನೆ ನಿರತರಾದರು. ಕಿರಾಣಿ ವರ್ತಕರು ಹೇಳಿದ್ದಾರೆ, ಜೋಳಿ ವರ್ತಕರು ಹೇಳಿದ್ದಾರೆ, ಎಲ್ಲ ಅಧಿಕಾರಿಗಳು ಎಲ್ಲರೂ ಸಹಿತ ನಾವು ನಿಮ್ಮ ಕೈ ಜೋಡಿಸ್ತೀವಿ, ನೀವು ಕೆಲಸ ಒಳ್ಳೆಯದಿದೆ ಮಾಡಿ ಅಂತ ಹೇಳಿದ್ದಾರೆ. ಈಗ ತಕ್ಷಣವಾಗಿ ಏನೋ ಆದೇಶ ಅಂತೇಳಿ ಆದೇಶ ಬರೋದ್ರ ಅವಾಗ ಬರ್ತಿತ್ತು. ಅದು ಆದೇಶ ನಮ್ಮನ್ನು ಪರೀಕ್ಷೆ ಮಾಡಿದ್ರೆ ನಮ್ಗೆ ಯಾರನ್ನ ಜೀವಂತ ಇರ್ತದೆ ಆದೇಶ. ಆ ಆದೇಶ ನಮ್ಮನ್ನು ಸುರಕ್ಷಿತ ಬರಂಗಿಲ್ಲ, ಜೀವ ಕೊಡ್ತದಂತ ಗೊತ್ತೈತಿ ನಮಗ. ಯಾಕ್ರಿ 2 ಸಲ ಮುಖ್ಯಮಂತ್ರಿ ಕ್ಯಾಬಿನೆಟ್ ಬೇಕಾಗಿಲ್ಲ, ಮುಖ್ಯಮಂತ್ರಿ ಹೇಳಿದ್ರೆ ಆಯ್ತು ಕೊಟ್ರೆ ನೋಡೋಣ ಅಂದ್ರೆ ಸಾಕು. ಇವು 3 ಒಂದು ಲೈನ್ನಲ್ಲಿ. ಆದ್ರೆ ಇವತ್ತು ತಕ್ಷಣ ಯಾವುದಾದ್ರು ಏನೇನೋ ನನ್ನೋಟು ಆ ಕಡೆ ನಿನ್ನೋಟು ಆ ಕಡೆ ಅಂತ ಚಿಂತನೆಯಲ್ಲಿ ಏನೇನೋ ಡಿಸಿಷನ್ ತಗೊಳಕತ್ತಾರೆ. ರೈತ ಕುಲದ ಬಗ್ಗೆ ಡಿಸಿಷನ್ ತಗೊಳ್ಳಂಗಿಲ್ಲ. ಇದೇ ಮಂಡ್ಯ, ಮೈಸೂರು ಆದ್ರೆ ಏನ್ ಎಲ್ಲರೂ ಆಗ್ಬಿಡ್ಬೋದು. ಸರ್ಕಾರ ಸೇರ್ತಿತ್ತು